Hi friends. Hi friends. Today I am back with problems on interest on drawings. Yesterday we solved problems on profit and loss appropriation account, and today we will be solving problems on interest on drawings. So let me revise the formulas. First, let's look at the formula of product method, which says that interest on drawings is equal to total product into rate divided by 100 into 1 divided by 12. So here I have already given you the formula, that is total, the product is equal to amount of drawings into outstanding months. In order to ascertain the total product, we will prepare a table, and today while we're solving the problem, we will look at it. Okay, so ಮೊದಲು ಈ ಫಾರ್ಮುಲಾನ ನೆನಪಿಟ್ಕೊಳ್ಳಿ. ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಡಿವೈಡೆಡ್ ಬೈ 100 ಇಂಟು 1 ಡಿವೈಡೆಡ್ ಬೈ 12, ಅಂಡ್ ಪ್ರಾಡಕ್ಟ್ ಅಂದ್ರೆ ಏನು? ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಇಂಟು ಔಟ್ಸ್ಟ್ಯಾಂಡಿಂಗ್ ಮಂತ್ಸ್. ಸೊ ಈ ಪ್ರಾಡಕ್ಟ್ ಮೆಥಡ್ ಪ್ರಾಬ್ಲಮ್ಸ್ ನಲ್ಲಿ ನೀವು ಎಲ್ಲಾದ್ರೂ ತಪ್ಪು ಮಾಡ್ತೀರಾ ಅಂದ್ರೆ ಅದು ಯಾವ್ದಪ್ಪ ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್. ಸೊ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಅನ್ನ ನೀವು ಕರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಲಿಲ್ಲ ಅಂದ್ರೆ ನಿಮ್ ಪ್ರಾಬ್ಲಮ್ ತಪ್ಪಾಗೋ ಚಾನ್ಸಸ್ ಇರುತ್ತೆ. 6 ಮಾರ್ಕ್ಸ್ ಬದಲು ನಿಮಗೆ 3 ಮಾರ್ಕ್ಸ್ ಅಷ್ಟೇ ಸಿಗುತ್ತೆ. ಓಕೆ, ಕೆಲವೊಮ್ಮೆ ಅದು ಕೂಡ ಸಿಗೋದಿಲ್ಲ. ಸೊ ವಿಥೌಟ್ ವೇಸ್ಟಿಂಗ್ ಟೈಮ್ ನಾವು ಮೊದಲು ಏನ್ ಮಾಡೋಣ ಅಂದ್ರೆ ವಿ ವಿಲ್ ಲುಕ್ ಅಟ್ ದ ಪ್ರಾಬ್ಲಮ್ಸ್ ಆನ್ ಪ್ರಾಡಕ್ಟ್ ಮೆಥಡ್, ಆಮೇಲೆ ಐ ವಿಲ್ ಕಮ್ ಟು ಆವರೇಜ್ ಮೆಥಡ್. ಸೊ ಈಗ ನಾನು ಕ್ವೆಶ್ಚನ್ ಬ್ಯಾಂಕ್ಗೆ ಬಂದಿದ್ದೀನಿ. ಲೆಟ್ಸ್ ಲುಕ್ ಅಟ್ ದೋಸ್ ಪ್ರಾಬ್ಲಮ್ಸ್. ಸೊ ಮೊದಲು ಪ್ರಾಬ್ಲಮ್ ನಂಬರ್ 2 ಅನ್ನ ನೋಡೋಣ. Sahana and Sania are partners in a firm. Sahana's drawings they have given for the year 2016 and 17. So 4,000, 6,000, 2,000, and they have given it on different dates. Calculate interest on drawings at 8% per annum for the year ending on 31/3/2017 under product method. Okay, so ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಯಾವ ರೀತಿಯಾಗಿ ಮಾಡೋದು? Right, so ನೋಡೋಣ. First let me go to the Excel sheet. Okay, so ಇಲ್ಲಿ ನಾನು ಆಲ್ರೆಡಿ ಹೆಡಿಂಗ್ ಬರೆದಿಟ್ಕೊಂಡಿದ್ದೀನಿ, ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್ ಸಹನಾ. ನೀವು ಮಿಸ್ ಅಥವಾ ಮಿಸ್ಟರ್ಸ್ ಕೂಡ ಆಡ್ ಮಾಡಬಹುದು. ಸೊ ಇಲ್ಲಿ ಅವ್ರು ಕೊಟ್ಟಿರುವಂತಹ ಡೇಟ್ ಬರ್ದಿದ್ದೀನಿ, ಅಂಡ್ ಆಮೇಲೆ ಅವ್ರು ಕೊಟ್ಟಿರುವಂತಹ ಅಮೌಂಟ್ ಅನ್ನ ಕೂಡ ಬರ್ದಿದ್ದೀನಿ. ನೀವು ನೋಡ್ಬೋದು ಅದನ್ನು ಕೂಡ. 4623 ಇದೆ, ಇಲ್ಲಿ ಕೂಡ 4623 ಇದೆ, 16, 39, 3011 ಅಂಡ್ 11 ಅಂತ ಇದೆ. ಸೊ ಈಗ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಕ್ಯಾಲ್ಕುಲೇಟ್ ಮಾಡೋಕೆ ನಿಮ್ಗೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಸೊ ದರ್ ಇಸ್ ಅ ಟ್ರಿಕ್ ಟು ಕ್ಯಾಲ್ಕುಲೇಟ್, ಬಿಕಾಸ್ ಕೆಲವೊಮ್ಮೆ ನೀವು ಮಿಸ್ಟೇಕ್ ಮಾಡ್ತೀರಾ. ಒಂದಂದ್ರೆ ಟ್ರೆಡಿಷನಲ್ ಟೆಕ್ನಿಕ್. ಯಾವ ರೀತಿ ಅಂದ್ರೆ 16 ಅಂದ್ರೆ 6 ಅನ್ನ ಕೌಂಟ್ ಮಾಡ್ತೀವಿ, ಬಿಕಾಸ್ ದ ಡ್ರಾಯಿಂಗ್ಸ್ ಇಸ್ ಯೂಸ್ಡ್ ಫಾರ್ ದಟ್ ಮಂತ್. ಸೊ 6, 7, 8, 9, 10, ದೆನ್ 1, 2 ಅಂದ್ರೆ 11, 12, 1, 2, 3 ಅಂದ್ರೆ ಟೋಟಲ್ ಎಷ್ಟು ಮಂತ್ ಆಗುತ್ತೆ? 10 ಮಂತ್ಸ್. ಓಕೆ, ಸೊ ಇದು ಆಟೋಮೆಟಿಕ್ ಬರ್ತಾ ಇದೆ, ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ ಅಲ್ಲಿ. ರೈಟ್, ನಾನಿಲ್ಲಿ ಎಕ್ಸೆಲ್ ಇದೆ ಅಂತ ಅದು ಕ್ಯಾಲ್ಕುಲೇಟ್ ಆಟೋಮೆಟಿಕಲಿ ಆಗಿ ಬರ್ತಾ ಇದೆ. ರೈಟ್, ಸೊ ಇನ್ನೊಂದು ಟೆಕ್ನಿಕ್ ಅಂದ್ರೆ ನೆನ್ಪಿಟ್ಕೊಳ್ಳಿ. ಇಫ್ ದ ಬಿಗಿನಿಂಗ್ ಡೇಟ್ ಇಸ್ 1, ಯು ರೈಟ್ 16. ಓಕೆ, ಅಂಡ್ ದೆನ್ ಮಂತ್ ಅನ್ನ ತಗೊಳ್ಳಿ. ಎಷ್ಟಿದೆ? 6. ಸೊ 16 ಮೈನಸ್ 6 ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ? 10. ಸೊ ಈ ವೇದಿಂದ ಕೂಡ ನೀವು ಕಂಡುಹಿಡಿಬಹುದು, ಯಾವಾಗ ಈ ತುಂಬಾ ದೂರ ಇದ್ರೆ ಮಂತ್. ನೆಕ್ಸ್ಟ್ ನೋಡಿ, 30 ಸ್ಟಾರ್ಟ್ ಡೇಟ್ ಇದ್ದಾಗ ನೀವು 15 ತಗೊಳ್ಬೇಕು. ಸೊ 15 ತಗೊಂಡ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು? 9 ಅಂತ ಮಂತ್ಸ್ ತಗೋಬೇಕು. ಸೊ ಎಷ್ಟು ಬರುತ್ತೆ ಡಿಫರೆನ್ಸ್? 6. ಸೊ ಇಲ್ಲಿ ಎಷ್ಟು ಬರಿತಾ ಇದ್ದೀನಿ? 6 ಅಂತ ಬರಿತೀನಿ. ಸೊ ಆರ್ ಅದರ್ ವೇ ಏನಂದ್ರೆ 39 ಇದೆ ಅಂತಂದ್ರೆ 9 ಅನ್ನ ಕೌಂಟ್ ಮಾಡಬಾರ್ದು, 10 ಇಂದ ಸ್ಟಾರ್ಟ್ ಮಾಡಬೇಕು. 10, 11, 12, 1, 2, 3. ಸೊ ಅಗೇನ್ 6 ಮಂತೆ ಬರುತ್ತೆ ಅದು. ದೆನ್ 30, 11 ಅಂದ್ರೆ ನಾನು ಹೇಳಿದ್ದೀನಿ 30 ಅಂದ್ರೆ 15 ಇರಬೇಕು, 1 ಇದ್ರೆ 16 ಇರಬೇಕು, ಅಂಡ್ ಮಂತ್ ಯಾವ್ದಿದೆ? 11. ಸೊ ಅಂದ್ರೆ ಎಷ್ಟು ಬರುತ್ತೆ ಇಲ್ಲಿ? 4. ಸೊ ಇಲ್ಲಿ 4 ತಗೊಳ್ತೀನಿ. ಆರ್ ಅಥವಾ ನಿಮ್ ಟ್ರೆಡಿಷನಲ್ ಟೆಕ್ನಿಕ್ ಅಂದ್ರೆ we should start from 12, 1, 2, 3. ಸೊ ಟೋಟಲಿ 4 ಮಂತ್ಸ್ ಆಗುತ್ತೆ. 1 ಅಂದ್ರೆ ಸೊ ಜನವರಿ ಕೌಂಟ್ ಮಾಡಬೇಕಾಗುತ್ತೆ, ಜನವರಿ, ಫೆಬ್ರವರಿ, ಮಾರ್ಚ್. ಸೊ ಟೋಟಲಿ ಎಷ್ಟು ಮಂತ್ ಆಗುತ್ತೆ? 3.
ಸೊ ಟೋಟಲ್ ಎಷ್ಟು ಬರುತ್ತೆ ಅಂದ್ರೆ 93,000 ಬರುತ್ತೆ. 93,000. ಸೊ ಈ 93,000 ಅನ್ನ ಯೂಸ್ ಮಾಡಿ ನಾವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ನೋಡೋಣ. ಟೋಟಲ್ ಅಲ್ಲಿ ಫಾರ್ಮುಲಾ ಬರ್ತಿದ್ದೀನಿ, ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಡಿವೈಡೆಡ್ ಬೈ 100. ಸೊ 93,000 ಇಂಟು ರೇಟ್ ಎಷ್ಟಿದೆ ನೋಡೋಣ. ಸೊ ಪ್ರಾಬ್ಲಮ್ ನಲ್ಲಿ 8% ಇದೆ. ಸೊ 8 ಡಿವೈಡೆಡ್ ಬೈ 100 ಇಂಟು 1 ಡಿವೈಡೆಡ್ ಬೈ 12. ಸೊ ಇದನ್ನ ನಾವು ಮಾಡಿ ನೋಡಿದ್ರೆ ಎಷ್ಟು ಬರುತ್ತೆ ನೋಡೋಣ ಇಲ್ಲಿ. ಸೊ ಈಕ್ವಲ್ ಟು 93,000 ಇಂಟು 8% ಇಂಟು 8% ಇಂಟು 1/12. ಸೊ ಎಷ್ಟು ಬರುತ್ತೆ ನೋಡಿ, 620 rupees ಬರುತ್ತೆ. ಸೊ ದಟ್ ವಿಲ್ ಬಿ ದಿ ಆನ್ಸರ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಕ್ವೆಶನ್, ಸೊಲ್ಯೂಷನ್. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ, ನಾನು ಅಗೇನ್ ಸಾಲ್ವ್ ಮಾಡ್ತೀನಿ ಅದನ್ನ. ಸೊ ಈಗ ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ನೋಡೋಣ. ಈ ಪ್ರಾಬ್ಲಮ್ ಅನ್ನ ನಾನು ಆವರೇಜ್ ಮೆಥಡ್ ಮತ್ತೆ ಪ್ರಾಡಕ್ಟ್ ಮೆಥಡ್ ಎರಡರಲ್ಲೂ ಸಾಲ್ವ್ ಮಾಡಿಸ್ತೀನಿ. So Murthy and Patil are in partnership in a firm sharing profits and losses in the ratio of 3:2. Murthy withdraw rupees 4,000 quarterly at the beginning of each month. Nenpetkolli, at the beginning of each month ide, right? Beginning of each quarter ide, right? So each quarter beginning andre first thing you should understand. ನಾನು ನಿಮಗೆ ಹೇಳ್ತೀನಿ ಇಲ್ಲಿ, ನಮ್ದು ಕ್ವಾರ್ಟರ್ ಅಂದ್ರೆ 1/4 ಅದಾಗೆ 12 1/4 ಎಷ್ಟಾಗುತ್ತೆ 3, ರೈಟ್? ಸೊ ಫಸ್ಟ್ ಕ್ವಾರ್ಟರ್ ನೋಡಿ, ಫಸ್ಟ್ ಕ್ವಾರ್ಟರ್ ಏಪ್ರಿಲ್ ನಿಂದ ಸ್ಟಾರ್ಟ್ ಆಗುತ್ತೆ. ಏಪ್ರಿಲ್, ಮೇ, ಜೂನ್, ಲೈಕ್ ದಟ್. ಜುಲೈ, ನೆಕ್ಸ್ಟ್ ಸೆಟ್ ಏನಂದ್ರೆ ಆಗಸ್ಟ್, ದೆನ್ ಸೆಪ್ಟೆಂಬರ್. ಇದು ಮೂರನೇ ಸೆಟ್ ಆದ್ರೆ, ನಾಲ್ಕನೇ ಸೆಟ್ ಯಾವ್ದು ಸ್ಟಾರ್ಟ್ ಆಗುತ್ತೆ? ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಮತ್ತೆ ಇಲ್ಲಿ ಯಾವ್ದು ಬರುತ್ತೆ? ಜಾನ್ವರಿ. ಸೊ ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್ ಅಂದ್ರೆ ಏಪ್ರಿಲ್ 1st, ಜುಲೈ 1st, ಅಕ್ಟೋಬರ್ 1st ಅಂಡ್ ಜಾನ್ವರಿ 1st ಬರುತ್ತೆ. ಸೊ ಅದನ್ನೇ ಇಲ್ಲಿ ಬರ್ದಿದ್ದೀನಿ ನಾನು. ಜಾನ್ವರಿ 1st ಬರುವಾಗ ಸ್ವಲ್ಪ ಕೇರ್ಫುಲ್ ಇರಬೇಕು, ಯಾಕಂದ್ರೆ ಅದು 2018 ನಲ್ಲಿ ಬರುತ್ತೆ, ರೈಟ್? ನೀವು ಫ್ಲೋ ನಲ್ಲಿ 17 ಅಂತ ಬರೀಬಾರದು. ಸೊ 4,000 ಯೂನಿಫಾರ್ಮ್ ಅಮೌಂಟ್ ಇದೆ. ಸೊ ಹೀಗಾಗಿ ತುಂಬಾ ಈಸಿ ಆಗುತ್ತೆ ಕ್ಯಾಲ್ಕುಲೇಟ್ ಮಾಡೋಕೆ. ದೆನ್ 1/4 ಅಂದ್ರೆ ಬಿಗಿನಿಂಗ್ ಡೇಟ್ ಇರುತ್ತೆ. ದೆನ್ ಸರ್ಟನ್ಲಿ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಎಷ್ಟಿರುತ್ತೆ? 12. ವೆರಿ ಈಸಿ ಟು ಕ್ಯಾಲ್ಕುಲೇಟ್, ರೈಟ್? ಆರ್ ನೀವು ಅದು ಟೆಕ್ನಿಕ್ ಅಪ್ಲೈ ಮಾಡ್ತೀರಾ ಅಂದ್ರೆ 16 - 4 ಮಾಡಿದ್ರೆ ಕೂಡ 12 ಆಗುತ್ತೆ. ದೆನ್ ಅದ್ ನಂತರ 3 months ಗ್ಯಾಪ್ ಇದೆ ಅಲ್ವಾ? ಸೊ ಈಸಿಲಿ ಯು ಕ್ಯಾನ್ ಟೇಕ್ 9, 6 and 3. ಯಾಕಂದ್ರೆ ಕ್ವಾರ್ಟರ್ ಅಂದ್ರೆ 3 months ಗ್ಯಾಪ್ ಇರುತ್ತೆ. ಸೊ ಈಸಿಲಿ ಯು ಕ್ಯಾನ್ ಡೂ. ಸೊ ಟೋಟಲ್ ಎಷ್ಟಾಗುತ್ತೆ? 1,20,000. ಸೊ ಇಂಟ್ರೆಸ್ಟ್ ರೇಟ್ ಎಷ್ಟಿದೆ ಇಲ್ಲಿ? ಇಂಟ್ರೆಸ್ಟ್ ರೇಟ್ 9% ಇದೆ. ಸೊ 9% ಅಂದ್ರೆ ಟೋಟಲ್ ಪ್ರಾಡಕ್ಟ್ ಇಸ್ 1,20,000 ಇಂಟು 9/100 ಇಂಟು 1/12 ಮಾಡಬೇಕು. ಸೊ ಇಷ್ಟು ಮಾಡಿದಾಗ ಎಷ್ಟು ಬರುತ್ತೆ ನೋಡೋಣ. 1,20,000 ಇಂಟು 9% ಇಂಟು 1/12 ಮಾಡಿದ್ರೆ ಇಟ್ ವಿಲ್ ಬಿ 900 rupees. ಸೊ ನಿಮ್ ಆನ್ಸರ್ ಕೂಡ ಅಷ್ಟೇ ಕೊಟ್ಟಿದ್ದಾರೆ, ದಟ್ ಇಸ್ 900. ಓಕೆ, ಸೊ ಲೆಟ್ ಮಿ ಪುಟ್ ದಿಸ್ 900. ಸೊ ದಿಸ್ ಇಸ್ ಹೌ ದ ಪ್ರಾಡಕ್ಟ್ ಮೆಥಡ್ ವರ್ಕ್ಸ್. ಸೊ ನಾನು ಅನ್ಕೋತೀನಿ ಈ ಎರಡು ಸೊಲ್ಯೂಷನ್ ನಿಮಗೆ ತಿಳಿದಿದೆ ಅಂತ. ಸೊ ಲೆಟ್ಸ್ ಪ್ರೊಸೀಡ್ ಟು ಬೇರೆ ಯಾವುದೇ ಮೆಥಡ್ ಬರಲಿ ನೀವು ಇದೇ ರೀತಿ ಮಾಡಬಹುದು. ದಟ್ ವಿಲ್ ಬಿ ವೆರಿ ಈಸಿ ಟು ಸಾಲ್ವ್. ಇದು ಮಾತ್ರ ನೆನ್ಪಿಟ್ಕೊಳ್ಳಿ, if it is 1 then it should start with 16, and if it is 30 then 15 ನಲ್ಲಿ ಆ ಮಂತ್ ಅನ್ನ ಮೈನಸ್ ಮಾಡಿದ್ರೆ you will get the outstanding months ಅಂತ. ಓಕೆ, ಸೊ ಹೀಗಾಗಿ ನಮ್ಮ ಹತ್ರ ವಿದ್ಯಾರ್ಥಿಗಳು ಇದನ್ನ ತಪ್ಪು ಮಾಡೋದೇ ಇಲ್ಲ, ಎಲ್ಲರೂ ಸರಿಯಾಗಿ ಮಾಡಿ ಬರ್ತಾರೆ. ಸೊ ಈಗ ನೆಕ್ಸ್ಟ್ ಆವರೇಜ್ ಮೆಥಡ್ ನೋಡಿದ್ರೆ, ಸೊ ಆವರೇಜ್ ಮೆಥಡ್ ಫಾರ್ಮುಲಾ ಏನ್ ಹೇಳುತ್ತೆ ಅಂದ್ರೆ ಟೋಟಲ್ ಡ್ರಾಯಿಂಗ್ಸ್ ಇಂಟು ರೇಟ್ ಡಿವೈಡೆಡ್ ಬೈ 100 ಇಂಟು ಆವರೇಜ್ ಪೀರಿಯಡ್ ಡಿವೈಡೆಡ್ ಬೈ 12 ಅಂತ. ಅಂಡ್ ನಿಮಗ್ ನೆನಪಿರ್ಬೋದು, ನಾನು ಹೇಳಿದ್ದೆ ಆವರೇಜ್ ಪೀರಿಯಡ್ ಏನಿದೆ ಅಲ್ಲ, ಅದೇ ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು. ಆವರೇಜ್ ಪೀರಿಯಡ್ ಈಸ್ ಈಕ್ವಲ್ ಟು ಹೇಗ್ ಮಾಡ್ತೀವಿ ಅಂದ್ರೆ, ಮಂತ್ ಇದ್ರೆ 6.5, 6, 5.5 ಬಿಗಿನಿಂಗ್, ಮಿಡ್, ಎಂಡ್ ಅಂತ ತಗೋತೀವಿ, ರೈಟ್? ದೆನ್ ನೆಕ್ಸ್ಟ್ ಇಸ್ ಇಫ್ ಇಟ್ ಇಸ್ ಕ್ವಾರ್ಟರ್,
ಅದು ಕ್ವಾರ್ಟರ್ ಆಗಿತ್ತು ಅಂತಂದ್ರೆ ನಾವೇನ್ ಮಾಡ್ತೀವಿ 7.5, 6 and 4.5 ಅಂತ ತಗೊಳ್ತೀವಿ. Okay, so now next let's begin. So ಇದೇ ಪ್ರಾಬ್ಲಮ್ ನಾವ್ ಯಾವ್ದು ಮಾಡಿದೀವಿ, ಇದು 4000 ಏನ್ ಮಾಡಿದೀವಲ್ಲ. ಸೊ ಲೆಟ್ಸ್ ಸಾಲ್ವ್ ದ ಸೇಮ್ ಪ್ರಾಬ್ಲಮ್. ಇಲ್ಲಿ ನೋಡಿ 4000 ಈಚ್ ಮಂತ್ ಈಚ್ ಕ್ವಾರ್ಟರ್ ವಿಡ್ರಾ ಮಾಡಿದೀವಿ. ಸೊ ಟೋಟಲ್ ಡ್ರಾಯಿಂಗ್ಸ್ ಎಷ್ಟಾಗುತ್ತೆ 16,000. ಸೊ ಐ ವಿಲ್ ರೈಟ್ ಸೇಮ್ ಥಿಂಗ್ ಹಿಯರ್. It will be 16,000 and rate of interest ಎಷ್ಟಿದೆ 9 divided by 100 into beginning of the quarter ಇದ್ರೆ ನಾವು 7.5 ಅಂತ ತಗೊಳ್ತೀವಿ. So that becomes 7.5 divided by 12. So calculate ಮಾಡೋಣ ಎಷ್ಟು ಬರುತ್ತೆ. 16,000 into 9% into 7.5 divided by 12. So ಎಷ್ಟು ಬರುತ್ತೆ ನೋಡಿ, again it is 900. So it is very easy method. ಅಂದ್ರೆ ಇದರಲ್ಲಿ ಲೇಬರ್ ವರ್ಕ್ ತುಂಬಾ ಕಮ್ಮಿ ಇದೆ. ಸೊ ಪ್ರಾಡಕ್ಟ್ ಮೆಥಡ್ ನಲ್ಲಿ ನೀವು ಸ್ವಲ್ಪ ಲೇಬರ್ ವರ್ಕ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಬಟ್ ಇನ್ ಆವರೇಜ್ ಮೆಥಡ್ ಇಟ್ ಇಸ್ ವೆರಿ ಈಸಿ. ಬಟ್ ಸ್ವಲ್ಪ ಅಪ್ಲಿಕೇಶನ್ ಆಫ್ ಮೈಂಡ್ ಬೇಕು. ಅಂದ್ರೆ ಟೋಟಲ್ ಡ್ರಾಯಿಂಗ್ಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂಡ್ ಈ ಆವರೇಜ್ ಯಾವ ರೀತಿ ಆವರೇಜ್ ಪೀರಿಯಡ್ ಯಾವ ರೀತಿ ತಗೋಬೇಕು. ಇಲ್ಲಿ ಚಾರ್ಟ್ ಕೂಡ ಕೊಟ್ಟಿದ್ದೀನಿ ನಿಮ್ಗೆ ಈಸಿ ಆಗ್ಲಿ ಅಂತ. ಬಿಗಿನಿಂಗ್ ಆಫ್ ಕ್ವಾರ್ಟರ್ ಇದ್ರೆ ಎಷ್ಟು ತಗೋತೀರಾ ನೋಡಿ 7.5. ಓಕೆ, ಸೊ ಈಗ ಇನ್ನೊಂದು ಪ್ರಾಬ್ಲಮ್ ಅನ್ನ ನಾನು ನಿಮಗೆ ಸಾಲ್ವ್ ಮಾಡಿಸ್ತೀನಿ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಅದು ಸ್ವಲ್ಪ ಆನ್ಸರ್ ಕೂಡ ರಾಂಗ್ ಆಗಿದೆ ನಮ್ ಕ್ವಶನ್ ಬ್ಯಾಂಕ್ ನಲ್ಲಿ. ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್ ಪುರೋಹಿತ್ at 10% per annum if we withdrew rupees 48,000 ಇಯರ್ ಈವನ್ಲಿ. ಸೊ ಇಲ್ಲಿ ನಾವು ಒಂದ್ ಮಾತು ಏನ್ ನೆನ್ಪಿಟ್ಕೋಬೇಕಂದ್ರೆ, ಈ 48,000 ಟೋಟಲ್ ಡ್ರಾಯಿಂಗ್ಸ್ ಕೊಟ್ಟಿದ್ದಾರೆ. ಅಲ್ಲೆಲ್ಲಾದ್ರೂ ಹೇಳಿದಾರೆ ನೋಡಿ ಪರ್ ಕ್ವಾರ್ಟರ್ ಅಂತ ಕೊಟ್ಟಿದ್ದಾರೆ, ಪರ್ ಮಂತ್ ಅಂತ ಕೊಟ್ಟಿದ್ದಾರೆ, ಇಲ್ಲ. ಸೊ ಇಫ್ ಯು ವಿಡ್ಡ್ರೂ 48,000 in a year evenly at the beginning of each quarter and at the end of each quarter. ಅಂದ್ರೆ quarter ಅಂದ್ರೆ again he has withdrawn 1/4 of it, that is 12,000, right? So but one is at the beginning and the other one is at the end. Okay, so ನೋಡೋಣ. So beginning of the quarter ಇದ್ರೆ we know already how it works ಅಂತ. So ಇಲ್ಲಿ ನೋಡಿ, beginning of the quarter ಇದ್ರೆ first will be at 1/4 and the last will be at 1/1. Okay, so ಈ ರೀತಿ ಇರುತ್ತೆ. So let us see, ನಾವು ಅಪ್ಲೈ ಮಾಡೋಣ ಅದನ್ನ. So first ನೋಡಿ, let me put the case very well. Beginning ಇದ್ರೆ ಏನಾಗುತ್ತೆ, if it is beginning, total amount to withdrawn is 48,000 into what is the rate of interest 10%. So I will write 10% into, if it is beginning of the quarter it will be 7.5 divided by 12. Okay, so then if it is end, what will happen? If it is end, if it is end is equal to then 48,000. ನೆನ್ಪಿಟ್ಕೊಳ್ಳಿ, ಎಂಡ್ ಆಫ್ ದ ಕ್ವಾರ್ಟರ್ ಗೆ ಏನ್ ವ್ಯಾಲ್ಯೂ ಇತ್ತು ನೆನ್ಪು ಮಾಡ್ಕೊಳ್ಳಿ ಒಂದ್ ಸ್ವಲ್ಪ. 4.5 divided by 12. ಸೊ ನೋಡೋಣ ಎಷ್ಟು ಬರುತ್ತೆ ಅಂತ. ಈಕ್ವಲ್ ಟು 48,000 ಇಂಟು 10%. ಕ್ಯಾಲ್ಕುಲೇಟರ್ ಇಟ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ನೀವು. ಇಂಟು 10% ಇಂಟು 7.5 divided by 12. ಸೊ ಎಷ್ಟು ಬರುತ್ತೆ 3,000 ಬರುತ್ತೆ. ಸೊ ನಾನು ಇಲ್ಲಿ ಏನ್ ಮಾಡ್ತೀನಿ, ಐ ವಿಲ್ ರೈಟ್ ಇಟ್ ಆಸ್ rupees 3,000. Done. Next is, if it is end, instead of 7.5, how much it will be 4.5. So that becomes 1,800. So this will be rupees 1,800. So this is fantastic. So this is how we can calculate interest on drawings under average method. So average method is all about remembering this formula and remembering this chart, so which makes the process very easy. So I hope you have understood these problems, and in the next class we will be discussing about guarantee of minimum profit.
Thank you very much.